ಜೈ ಶ್ರೀಕೃಷ್ಣ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ದೇವರ ಇಚ್ಛೆ ಇಲ್ಲದೆ ಏನೂ ಸಂಭವಿಸುವುದಿಲ್ಲ. ನೀವು ಬಹಳ ಅದೃಷ್ಟವಂತರು, ಏಕೆಂದರೆ ಭಗವಾನ್ ಶ್ರೀಕೃಷ್ಣರ ಪ್ರೇರಣೆಯಿಂದಲೇ ಭಗವದ್ಗೀತೆಯ ಈ ಅಮೂಲ್ಯವಾದ ವಿಚಾರಗಳ ಈ ವಿಡಿಯೋವನ್ನು ನೋಡಲು ನೀವು ಮನಸ್ಸು ಮಾಡಿದ್ದೀರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ತಪ್ಪದೆ ನೋಡಿ. ಶಾಂತ ಮನಸ್ಸಿನಿಂದ ಇದರ ಮಾತುಗಳನ್ನು ಕೇಳಿ ಮತ್ತು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಆಲೋಚನೆಯಲ್ಲಿ ಮತ್ತು ಜೀವನದಲ್ಲಿ ಬಹಳ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಲಿದ್ದೀರಿ. ಯಾರು ಪ್ರತಿದಿನ ಈ ಭಗವದ್ಗೀತೆಯ ಶ್ಲೋಕಗಳ ಸಾರವನ್ನು ಮತ್ತು ಇದರ ಅರ್ಥವನ್ನು ಕೇಳುತ್ತೀರೋ ಅವರು ತಮ್ಮ ಜೀವನದ ಎಲ್ಲ ದುಃಖಗಳು ಮತ್ತು ಕಷ್ಟಗಳಿಂದ ಮುಕ್ತರಾಗಿ ಜೀವನದಲ್ಲಿ ಯಶಸ್ಸು ಮತ್ತು ಆನಂದವನ್ನು ಪಡೆಯುತ್ತಾರೆ. ಭಗವದ್ಗೀತೆಯು ಬದುಕಿನಲ್ಲಿ ಎಂದಿಗೂ ಬತ್ತಿ ಹೋಗದ ಸಂತೋಷದ ಹೊಳೆಯನ್ನ ಹರಿಸುತ್ತದೆ. ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ತಪ್ಪದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಬನ್ನಿ ಮಿತ್ರರೇ, ಶ್ರೀಮದ್ ಭಗವದ್ಗೀತೆಯ ಈ ಅಮೃತ ವಾಣಿಯನ್ನ ಕೇಳೋಣ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಇತರರು ಏನು ಯೋಚಿಸುವರೆಂಬ ಚಿಂತೆಯನ್ನು ಬಿಟ್ಟು ಬಿಡಿ, ಇಲ್ಲವಾದರೆ ನಿಮ್ಮ ಬದುಕು ಕೇವಲ 4 ಗೋಡೆಗಳ ನಡುವೆ ಮುಗಿದು ಹೋಗುತ್ತದೆ. ನೆನಪಿಡಿ, ಇಂದು ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುವ ಜನರೇ ನಾಳೆ ನೀವು ಯಶಸ್ವಿಯಾದಾಗ ನಿಮ್ಮ ಹಿಂದೆ ನಿಂತು ಚಪ್ಪಾಳೆ ತಟ್ಟುತ್ತಾರೆ. ನಿಮಗೆ ಬೇಕಾಗಿರುವುದು ನಿಮ್ಮ ಮೇಲಿನ ನಂಬಿಕೆ ಮಾತ್ರ. ಈ ಜಗತ್ತು ಏನು ಹೇಳುತ್ತದೆ ಎಂದು ತಲೆ ಕೆಡಿಸಿಕೊಂಡು ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ, ಏಕೆಂದರೆ ನೀವು ಏನನ್ನು ಮಾಡದಿದ್ದರೂ ಈ ಜನರು ಮಾತನಾಡುತ್ತಾರೆ ಮತ್ತು ನೀವು ಎಲ್ಲವನ್ನ ಸಾಧಿಸಿದ ಮೇಲೆಯೂ ಅವರು ಮಾತನಾಡುತ್ತಾರೆ. ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ. ನಿಮಗೆ ಸಂತೋಷದಿಂದ ಬದುಕಬೇಕೇ ಅಥವಾ ಈ ಜನರ ತಪ್ಪು ಅಭಿಪ್ರಾಯಗಳಲ್ಲಿ ಸಿಕ್ಕಿ ನರಳಬೇಕೆ? ನಿಮ್ಮ ಗುರಿಯ ದಾರಿಯಲ್ಲಿ ಟೀಕಿಸುವ ಜನರನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗಿ, ಏಕೆಂದರೆ ಗುರಿ ತಲುಪಿದಾಗ ಸಿಗುವುದು ಮನಸ್ಸಿನ ನೆಮ್ಮದಿಯ ಹೊರತು ಜನರ ಗದ್ದಲವಲ್ಲ. ಶ್ರೀಕೃಷ್ಣನು ಹೇಳುವಂತೆ ಕೆಲವೊಮ್ಮೆ ನಿಮ್ಮ ಮೌನವೇ ಎಲ್ಲ ಪ್ರಶ್ನೆಗಳಿಗೂ ಅತ್ಯುತ್ತಮ ಉತ್ತರವಾಗಿರುತ್ತದೆ. ನಿಮ್ಮ ಸಾಧನೆಯು ಆ 4 ಜನರ ಮಾತುಗಳಿಗಿಂತ ಜೋರಾಗಿ ಮಾತನಾಡುತ್ತದೆ. ಇಂದು ನಿಮ್ಮ ಬೆನ್ನ ಹಿಂದೆ ನಗುವವರೇ ನಾಳೆ ನಿಮ್ಮ ಯಶಸ್ವಿನ ಕಥೆಯನ್ನು ಹೆಮ್ಮೆಯಿಂದ ಬೇರೆಯವರಿಗೆ ಹೇಳುತ್ತಾರೆ. ಅಲ್ಲಿಯವರೆಗೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಜನರು ನಿಮ್ಮನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಲು ಬಯಸುತ್ತಾರೆ, ಆದರೆ ಯಾವ ಕ್ಷಣ ನೀವು ನಿಮ್ಮ ಸ್ವಂತ ದಾರಿಯನ್ನ ಹಿಡಿಯುತ್ತೀರೋ ಅದೇ ಜನರು ನಿಮ್ಮನ್ನು ಕೆಳಗೆ ಬೀಳಿಸಲು ಮೊದಲು ಪ್ರಯತ್ನಿಸುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಾದರೂ ನಿಮ್ಮ ಜೀವನದಿಂದ ದೂರವಾದರೆ ಕತೆ ಮುಗಿದು ಹೋಯಿತು ಎಂದು ಭಾವಿಸಬೇಡಿ. ಕೇವಲ ಒಂದು ಪಾತ್ರ ಬದಲಾಗಿದೆ ಅಷ್ಟೇ. ಮನುಷ್ಯನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ದೇವರು ತನ್ನ ಆಟವನ್ನು ಪ್ರಾರಂಭಿಸುತ್ತಾನೆ ಮತ್ತು ಆಗ ಅವನ ಮೌನವೇ ಅವನ ಭಾಷೆಯಾಗುತ್ತದೆ. ಬೇರೆಲ್ಲವೂ ಗೊಂದಲದ ಮಾತುಗಳು ಮಾತ್ರ. ಯಾರಾದರೂ ನಿಮ್ಮ ಬಳಿ ಸಹಾಯ ಕೇಳಿ ಬಂದರೆ ಕೇವಲ ಸಲಹೆ ನೀಡಬೇಡಿ. ನಿಮ್ಮ ಒಂದು ಕೈಯನ್ನು ಅವರಿಗೆ ಆಸರೆಯಾಗಿ ನೀಡಿ, ಏಕೆಂದರೆ ಸಲಹೆಗಳು ತಪ್ಪಾಗಬಹುದು, ಆದರೆ ನೀಡಿದ ಆಸರೆ ಎಂದಿಗೂ ತಪ್ಪಾಗುವುದಿಲ್ಲ. ನಿಮ್ಮ ನಂಬಿಕೆಯು ನಿಮ್ಮ ರೆಕ್ಕೆಗಳಾಗಬೇಕೇ ಹೊರತು ಮರದ ಕೊಂಬೆಯಾಗಬಾರದು. ಕೊಂಬೆಗಳು ಗಾಳಿಗೆ ಅಲುಗಾಡಬಹುದು, ಆದರೆ ನಿಮ್ಮ ಭರವಸೆ ಅಲುಗಾಡಬಾರದು. ಸುಳ್ಳು, ಮೋಸ ಮತ್ತು ನಾಟಕ, ಈ 3 ವಿಷಯಗಳು ನಿಮಗೆ ಕ್ಷಣಿಕ ಸುಖವನ್ನು ನೀಡಬಹುದು, ಆದರೆ ಮುಂದಿನ ದಿನಗಳಲ್ಲಿ ವರ್ಷಗಳ ಕಾಲ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ. ಹಾಗಾಗಿ ಬಿದ್ದಿರುವುದೆಲ್ಲ ಮುಗಿದು ಹೋದ ಕಟ್ಟಡವೆಂದು ತಿಳಿಯಬೇಡಿ. ಕೆಲವೊಮ್ಮೆ ನಮ್ಮೊಳಗಿನ ಅಹಂಕಾರವನ್ನು ನಾಶ ಮಾಡಲು ನಾವು ಬೀಳುವುದು ಕೂಡ ಅವಶ್ಯಕ. ಯಾರು
ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಿಲ್ಲವೋ ಅವನು ತನ್ನ ಮುಖವನ್ನು ಎಷ್ಟೇ ಸಿಂಗರಿಸಿದರೂ ಅದು ವ್ಯರ್ಥ. ಮನಸ್ಸಿನ ಕೊಳಕು ಅತ್ಯಂತ ಕೆಟ್ಟ ರೋಗ, ಏಕೆಂದರೆ ಸುಂದರವಾದ ದೇಹದೊಳಗೆ ಅಡಗಿರುವ ಕೆಟ್ಟ ಮನಸ್ಸು ವಿಷಕ್ಕಿಂತಲೂ ಅಪಾಯಕಾರಿ. ಇಂದು ಯಾರು ನಿಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿರತೆಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ಭಾರವಾಗದೆ ಒಂದು ಪಾಠವಾಗುತ್ತದೆ. ಪ್ರತಿದಿನ ವಿಶೇಷವಾಗದಿರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನದಲ್ಲಿ ಅತ್ಯಂತ ಆಳವಾದ ಶಾಂತಿ ಸಿಗುತ್ತದೆ. ಯಾವ ಸಮಯ ನಿಮ್ಮನ್ನು ಮೌನವಾಗಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಸ್ಪಷ್ಟಪಡಿಸುತ್ತದೆ. ಕೆಲವೊಮ್ಮೆ ಅತಿ ದೊಡ್ಡ ಆಸರೆ ಯಾರೋ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ನಿಮ್ಮದೇ ತಿಳುವಳಿಕೆ ಮತ್ತು ತಾಳ್ಮೆಯಾಗಿರುತ್ತದೆ. ದಾರಿ ಸುಲಭವಾಗಿರುತ್ತದೆ ಎಂದು ಜೀವನ ಎಂದು ಭರವಸೆ ನೀಡುವುದಿಲ್ಲ, ಆದರೆ ಪರಿಸ್ಥಿತಿ ಎಂತಹದೇ ಇದ್ದರೂ ಹೇಗೆ ನಡೆಯಬೇಕು ಎಂಬುದನ್ನು ಖಂಡಿತ ಕಲಿಸುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ನಿರಾಳವಾಗಿರುತ್ತದೆ ಎಂಬುದು ಮೊದಲ ಬಾರಿಗೆ ಅನುಭವಕ್ಕೆ ಬರುತ್ತದೆ. ಹಲವು ಬಾರಿ ನಿಮಗೆ ಸಿಗುವ ಮೌನವೇ ಗದ್ದಲದಿಂದ ದೂರ ಇರುವ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಯಲ್ಲಿ ಬರುತ್ತದೆ ಮತ್ತು ಅದೇ ನಿಮ್ಮ ಇಡೀ ದಿಕ್ಕನ್ನು ಬದಲಾಯಿಸುತ್ತದೆ. ನಿಮ್ಮ ಒಳ್ಳೆಯತನವನ್ನು ಸಾಧಾರಣ ಎಂದು ಭಾವಿಸುವವರಿಗೆ ಆ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎಂಬುದು ತಿಳಿದಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು, ಏಕೆಂದರೆ ನೀವು ಬೇರೆಯವರ ಮೇಲಲ್ಲ ನಿಮ್ಮ ತಿಳುವಳಿಕೆಯ ಮೇಲೆ ನಂಬಿಕೆ ಇಡಲು ಕಲಿಯಲಿ ಎಂದು. ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ನೀವೇ ಹೊರಲು ಆರಂಭಿಸುತ್ತೀರೋ ಆಗ ಭಯ ನಿಮ್ಮನ್ನು ತಡೆಯುವ ಬದಲು ಎಚ್ಚರಿಸುತ್ತದೆ. ಎಲ್ಲ ಸಂಬಂಧಗಳು ಜೀವನ ಪೂರ್ತಿ ಜೊತೆಗೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನು ಸರಿಯಾದ ತಿರುವಿನವರೆಗೆ ತಂದು ತಾನೇ ಹಿಂದೆ ಉಳಿಯುತ್ತವೆ. ಬೀಳಬೇಡಿ ಎಂದು ಜೀವನ ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ದಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ನಿಮ್ಮ ಬಗ್ಗೆ ನಿಮಗೆ ಗೌರವ ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವು ಕೊಡುವುದಿಲ್ಲ. ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ಮಾರ್ಗವಾಗಿರುತ್ತದೆ. ಯಾವಾಗ ನೀವು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರೋ ಆಗ ಜೀವನದ ಹೊರೆ ಹಗುರವಾಗಲು ಶುರು ಮಾಡುತ್ತದೆ. ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಾಳೆ ನಿಮ್ಮ ಸ್ಥಿರತೆಯನ್ನು ನೋಡಿ ತಾವೇ ಮೌನವಾಗುತ್ತಾರೆ. ಪ್ರತಿದಿನ ಖುಷಿಯಾಗಿರುವುದು ಕಷ್ಟವಿರಬಹುದು, ಆದರೆ ಪ್ರತಿದಿನ ಸತ್ಯವಂತರಾಗಿರುವುದು ನಿಮ್ಮನ್ನು ಒಳಗಿನಿಂದ ಬಲವಾಗಿಸುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ನಿಮ್ಮೊಂದಿಗೆ ಜೋಡಣೆಗೊಳ್ಳುತ್ತದೆ. ಜೀವನ ನಿಮ್ಮನ್ನು ಎಂದಿಗೂ ಬರಿಗೈಯಲ್ಲಿ ಕಳಿಸುವುದಿಲ್ಲ, ಅದು ಪ್ರತಿ ಅನುಭವದ ಜೊತೆಗೊಂದು ತಿಳುವಳಿಕೆ ನೀಡಿಯೇ ಮುಂದೆ ಕಳುಹಿಸುತ್ತದೆ. ನಿಮ್ಮ ಹೋರಾಟವನ್ನು ನೋಡದವರು ನಿಮ್ಮ ಯಶಸ್ಸಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಾರರು. ಕೆಲವೊಮ್ಮೆ ಮುಂದೆ ಸಾಗಲು ಗುರಿಯನ್ನು ಬದಲಿಸಬೇಕಿಲ್ಲ, ನೋಡುವ ದೃಷ್ಟಿಕೋನ ಬದಲಿಸಿದರೆ ಸಾಕು. ಯಾವಾಗ ಜನರು ನಿಮ್ಮ ಪರಿಶ್ರಮವನ್ನು ನೋಡದೆ ಕೇವಲ ಫಲಿತಾಂಶದ ಮೇಲೆ ಪ್ರಶ್ನೆ ಮಾಡುತ್ತಾರೋ ಆಗ ನಿಮ್ಮ ಪಯಣ
ಸರಿಯಾದ ದಿಕ್ಕಿನಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ನಿಜವಾದ ಕೆಲಸಗಳು ಹೆಚ್ಚು ಸದ್ದು ಮಾಡುವುದಿಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಯಾವುದೇ ದೂರು ನೀಡದೆ ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತೀರೋ ಆಗ ಜೀವನದ ಅತ್ಯಂತ ಆಳವಾದ ತಿಳುವಳಿಕೆ ಬರುತ್ತದೆ. ಪ್ರತಿ ಬಾರಿ ಮುರಿದು ಬೀಳುವುದು ಸೋಲಲ್ಲ, ಹಲವು ಬಾರಿ ಆ ಮುರಿದು ಬೀಳುವಿಕೆಯೇ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದೆ ಯಾವುದೇ ಪರಿಸ್ಥಿತಿಯೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಯಾವಾಗ ನೀವು ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನವನ್ನು ಬಿಡುತ್ತೀರೋ ಅಂದಿನಿಂದಲೇ ನಿಮ್ಮ ನಿಜವಾದ ನೆಮ್ಮದಿ ಶುರುವಾಗುತ್ತದೆ. ಜೀವನ ನಿಮ್ಮನ್ನು ಎಷ್ಟು ತಡೆಯುತ್ತದೆಯೋ ಅಷ್ಟೇ ನಿಮ್ಮೊಳಗೆ ಹೊಸತನವನ್ನು ಸೃಷ್ಟಿಸುವ ಅವಕಾಶವನ್ನು ನೀಡುತ್ತದೆ. ಕೆಲವೊಮ್ಮೆ ಮೌನವಾಗಿ ಸಹಿಸುವುದು ದೌರ್ಬಲ್ಯವಲ್ಲ, ಬದಲಿಗೆ ಪ್ರತಿಯೊಂದನ್ನು ಸಾಬೀತುಪಡಿಸುವುದಕ್ಕಿಂತ ನಾನು ಮೇಲೆ ಬಂದಿದ್ದೇನೆ ಎಂಬುದರ ಸಂಕೇತವಾಗಿರುತ್ತದೆ. ನಿಮ್ಮ ಕಷ್ಟದ ದಿನಗಳಲ್ಲಿ ದೂರವಿದ್ದವರೇ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ. ಯಾವಾಗ ನೀವು ಪರಿಸ್ಥಿತಿಯೊಂದಿಗೆ ಹೋರಾಡುವ ಬದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರೋ ಆಗ ಜೀವನ ಸುಲಭವೆನಿಸಲು ಶುರು ಮಾಡುತ್ತದೆ. ಪ್ರತಿಯೊಬ್ಬರ ದಾರಿಯೂ ವಿಭಿನ್ನವಾಗಿರುತ್ತದೆ. ಹಾಗಾಗಿ ಬೇರೆಯವರ ಗುರಿಯನ್ನು ನೋಡಿ ನಿಮ್ಮ ವೇಗವನ್ನು ಕಡಿಮೆ ಎಂದು ಭಾವಿಸಬೇಡಿ. ಜೀವನದಲ್ಲಿ ಕೆಲವು ಶೂನ್ಯಗಳು ಬರುವುದೇ ನೀವು ಹೊರಗಿನ ಗದ್ದಲದಿಂದ ಸರಿದು ನಿಮ್ಮ ಒಳಗಿನ ದನಿಯನ್ನು ಕೇಳಿಸಿಕೊಳ್ಳಲಿ ಎಂದು. ಮನಸ್ಸಿನಲ್ಲಿ ಉಳಿದು ಬಿಡುವ ಮಾತುಗಳೇ ಅತಿ ಹೆಚ್ಚು ಕಲಿಸುತ್ತವೆ, ಏಕೆಂದರೆ ಅನುಭವಗಳು ಶಬ್ದಗಳಿಗಿಂತ ಹೆಚ್ಚು ಆಳವಾಗಿರುತ್ತವೆ. ಭರವಸೆಗಳು ಮುರಿದಾಗ ಮನುಷ್ಯ ಬೇರೆಯವರಿಂದಲ್ಲ ತನ್ನಿಂದ ತಾನು ಬೆರೆಯಲು ಕಲಿಯುತ್ತಾನೆ ಮತ್ತು ಅದೇ ಬೆರೆಯುವಿಕೆ ಅವನನ್ನು ಮುನ್ನಡೆಸುತ್ತದೆ. ಎಲ್ಲ ದಿನಗಳು ಒಂದೇ ರೀತಿ ಇರುವುದಿಲ್ಲ, ಆದರೆ ಪ್ರತಿದಿನವೂ ನಿಮ್ಮನ್ನು ಮೊದಲಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಎಲ್ಲವನ್ನೂ ಪಡೆಯುವ ಆತುರದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುವುದೇ ಜೀವನದ ಅತಿ ದೊಡ್ಡ ನಷ್ಟ. ಯಾವುದೇ ತೋರಿಕೆಯಿಲ್ಲದೆ ನೀವು ಸರಿಯಾದ ಕೆಲಸ ಮಾಡುತ್ತಲೇ ಇದ್ದರೆ ತಡವಾದರೂ ಸರಿ ಜೀವನ ಅದಕ್ಕೆ ಪ್ರತಿಫಲ ನೀಡಿಯೇ ನೀಡುತ್ತದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೊರಗೆ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯದ ಜೊತೆಗೆ ನಿಮ್ಮೊಳಗೆ ರೂಪುಗೊಳ್ಳುತ್ತವೆ. ಕೆಲವೊಮ್ಮೆ ಹಿಂದಿರುಗಿ ನೋಡಿದರೆ ಭಯವಾಗುವುದಿಲ್ಲ, ಬದಲಿಗೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡು ಎಷ್ಟು ದೂರ ಬಂದಿದ್ದೀರಿ ಎಂಬ ಅರಿವಾಗುತ್ತದೆ. ಜೀವನದಲ್ಲಿ ನಂಬಿಕೆಯನ್ನು ಮೊದಲು ನಮ್ಮ ಮೇಲೆ ನಾವೇ ಇಟ್ಟುಕೊಳ್ಳಬೇಕು, ಏಕೆಂದರೆ ಅದೇ ನಂಬಿಕೆ ಮುಂದೆ ಪ್ರತಿಯೊಂದು ಸಂಬಂಧಕ್ಕೂ ಅಡಿಪಾಯವಾಗುತ್ತದೆ. ನಿಮ್ಮ ನೋವನ್ನು ನೀವು ತಿಳುವಳಿಕೆಯನ್ನಾಗಿ ಬದಲಾಯಿಸಿಕೊಂಡಾಗ ಅದೇ ನೋವು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ನಡೆಯುವುದು ಮುಖ್ಯ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲಿ ಎಂದೇ ಕೆಲವೊಮ್ಮೆ ಜೀವನ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತದೆ. ಪರಿಸ್ಥಿತಿಗಳು ನಿಮ್ಮ ಇಚ್ಛೆಯಂತೆ ನಡೆಯದಿದ್ದಾಗ ನಿಮ್ಮ ಆಲೋಚನೆ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ಅದೇ ಸಮಯ ನಿಮಗೆ ಕಲಿಸುತ್ತದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಬೇರೆಯವರ ಬಳಿ ಇರುವುದಿಲ್ಲ. ಕೆಲವು ಉತ್ತರಗಳು ಅನುಭವವೇ ಕಲಿಸುತ್ತದೆ ಎಂದು ನೀವು ಒಪ್ಪಿಕೊಂಡಾಗ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಪ್ರತಿದಿನ ತನ್ನೊಂದಿಗೆ ತಾನು ಪ್ರಾಮಾಣಿಕವಾಗಿರಲು ಪ್ರಯತ್ನಿಸುವ ಮನುಷ್ಯನಿಗೆ ಬೇರೆಯವರ ಮುಂದೆ ತನ್ನನ್ನು ತಾನು ಸಾಬೀತುಪಡಿಸುವ ಅಗತ್ಯವಿರುವುದಿಲ್ಲ. ಹಲವು ಬಾರಿ ಜೀವನ ನಿಮ್ಮನ್ನು ಒಂಟಿ ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ನಿಮಗೆ ಭೇಟಿ ಮಾಡಿಸಲು ಸ್ವಲ್ಪ ದೂರವನ್ನು ಸೃಷ್ಟಿಸುತ್ತದೆ. ಯಾವುದೇ ಸದ್ದಿಲ್ಲದೆ ನೀವು ಸರಿಯಾದ ಕೆಲಸ ಮಾಡುತ್ತಿದ್ದರೆ ತಡವಾದರೂ ಸರಿ ಅದರ ಪರಿಣಾಮ
ಬಹಳ ಆಳವಾಗಿರುತ್ತದೆ. ನೀವು ಎಷ್ಟು ಹೇಳಿದಿರಿ ಎಂಬುದನ್ನು ಜೀವನ ನೋಡುವುದಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಎಷ್ಟು ಸಹಿಸಿಕೊಂಡಿರಿ ಎಂಬುದನ್ನು ಅದು ನೋಡುತ್ತದೆ. ಪ್ರತಿ ಸೋಲು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ. ಕೆಲವು ಸೋಲುಗಳು ನಿಮ್ಮನ್ನು ಒಳಗಿನಿಂದ ಎಷ್ಟು ಶುದ್ಧಗೊಳಿಸುತ್ತವೆ ಎಂದರೆ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ಮೊದಲ ಬಾರಿಗೆ ನಿಮ್ಮ ನಿಜವಾದ ಅಸ್ತಿತ್ವ ನಿಮಗೆ ಅರಿವಾಗುತ್ತದೆ. ಯಾವಾಗ ನೀವು ಬೇರೆಯವರಿಂದ ನಿರೀಕ್ಷೆಯನ್ನು ಕಡಿಮೆ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುತ್ತೀರೋ ಆಗ ಜೀವನದ ನಿಜವಾದ ತಿಳುವಳಿಕೆ ಬರುತ್ತದೆ. ಕೆಲವೊಮ್ಮೆ ಹಿಂದೆ ಉಳಿಯುವುದು ಸೋಲಲ್ಲ, ಬದಲಿಗೆ ನೀವು ನಿಮ್ಮದೇ ವೇಗದಲ್ಲಿ ನಡೆಯಬೇಕು ಎನ್ನುವ ಸೂಚನೆಯಾಗಿರುತ್ತದೆ. ಯಾವ ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಕಲಿಯುತ್ತಾನೋ ಅವನಿಗೆ ಪರಿಸ್ಥಿತಿಗಳು ಎಂದಿಗೂ ಶಾಶ್ವತ ಭಾರವಾಗುವುದಿಲ್ಲ. ಹೇಳದೆಯೇ ಮನಸ್ಸಿಗೆ ಇಳಿಯುವ ಮಾತುಗಳೇ ಜೀವನದ ಅತ್ಯಂತ ಆಳವಾದ ಮಾತುಗಳಾಗಿರುತ್ತವೆ. ಯಾವಾಗ ನೀವು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳಲು ಕಲಿಯುತ್ತೀರೋ ಆಗ ಅದೇ ಪರಿಸ್ಥಿತಿ ನಿಮಗೆ ಮುಂದೆ ಸಾಗುವ ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ನಿಮಗೆ ಹೊಸತನ್ನು ನೀಡದಿರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ಸಿದ್ಧಗೊಳಿಸುತ್ತದೆ. ಯಾವಾಗ ನೀವು ಬದುಕನ್ನು ತೋರಿಕೆಯಿಂದ ಹೊರತಂದು ಸರಳತೆಯಲ್ಲಿ ಬದುಕಲು ಕಲಿಯುತ್ತೀರೋ ಆಗ ಜೀವನದ ನಿಜವಾದ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಯಾರು ತನ್ನ ಮನಸ್ಸಿನ ಮಾತು ಕೇಳಲು ಕಲಿಯುತ್ತಾನೋ ಅವನಿಗೆ ಗುಂಪಿನಲ್ಲಿಯೂ ದಾರಿ ಸಿಗುತ್ತದೆ. ಕೆಲವೊಮ್ಮೆ ಸುಮ್ಮನಿರುವುದು ಸೋಲಲ್ಲ, ಬದಲಿಗೆ ನೀವು ಅನಾವಶ್ಯಕವಾಗಿ ಶಕ್ತಿ ವ್ಯರ್ಥ ಮಾಡಲು ಬಯಸುವುದಿಲ್ಲ ಎಂಬುದರ ಸಂಕೇತವಾಗಿರುತ್ತದೆ. ಜೀವನದಲ್ಲಿ ಅತ್ಯಂತ ನಂಬಿಕಸ್ಥ ವಿಷಯವೆಂದರೆ ನಿಮ್ಮ ಆಲೋಚನೆ, ಏಕೆಂದರೆ ಪರಿಸ್ಥಿತಿ ಎಂತಹದೇ ಇರಲಿ ಅದು ನಿಮ್ಮ ಜೊತೆ ಇರುತ್ತದೆ. ಯಾವಾಗ ನೀವು ನಿಮ್ಮ ಅನುಭವಗಳಿಂದ ಓಡಿ ಹೋಗುವುದನ್ನು ನಿಲ್ಲಿಸುತ್ತೀರೋ ಆಗ ಅದೇ ಅನುಭವಗಳು ನಿಮ್ಮ ಅತ್ಯುತ್ತಮ ಗುರುಗಳಾಗುತ್ತವೆ. ಕೆಲವೊಮ್ಮೆ ಜೀವನ ನಿಮ್ಮನ್ನು ದಣಿಸುತ್ತಿಲ್ಲ, ಬದಲಿಗೆ ಮುರಿದು ಬೀಳದೆ ನೀವು ಎಷ್ಟು ದೂರ ನಡೆಯಬಲ್ಲರಿ ಎಂದು ಪರೀಕ್ಷಿಸುತ್ತಿರುತ್ತದೆ. ಯಾವಾಗ ನೀವು ಪ್ರತಿ ಮಾತಿಗೂ ಉತ್ತರ ನೀಡಲೇಬೇಕೆಂಬ ಒತ್ತಡವನ್ನು ಬಿಡುತ್ತೀರೋ ಆಗ ಜೀವನ ತಾನಾಗಿಯೇ ಹಗುರವೆನಿಸಲು ಆರಂಭಿಸುತ್ತದೆ. ಜೀವನದಲ್ಲಿ ಕೆಲವು ತಿರುವುಗಳು ಬರುವುದೇ ಎಲ್ಲ ದಾರಿಗಳು ಜನನಿಬಿಡವಾಗಿರುವುದಿಲ್ಲ, ಆದರೆ ಸರಿಯಾಗಿರುತ್ತವೆ ಎಂದು ನೀವು ಅರ್ಥ ಮಾಡಿಕೊಳ್ಳಲಿ ಎನ್ನುವ ಕಾರಣಕ್ಕೆ. ಯಾರು ಪ್ರತಿ ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಕಲಿಯುತ್ತಾನೋ ಅವನನ್ನು ಪರಿಸ್ಥಿತಿಗಳು ಎಂದಿಗೂ ಸಂಪೂರ್ಣವಾಗಿ ಸೋಲಿಸಲಾರವು. ಕೆಲವೊಮ್ಮೆ ತಡವಾಗಿ ಸಿಗುವ ವಸ್ತುಗಳೇ ಹೆಚ್ಚು ಅಮೂಲ್ಯವಾಗಿರುತ್ತವೆ. ಜೀವನದ ನಿಜವಾದ ಪಾಠ ಪುಸ್ತಕಗಳಿಂದ ಸಿಗುವುದಿಲ್ಲ. ಯಾವ ದಾರಿಯೂ ಸ್ಪಷ್ಟವಾಗಿ ಕಾಣದಿರುವ ಆ ಕ್ಷಣಗಳಿಂದ ಸಿಗುತ್ತದೆ. ಯಾವಾಗ ನೀವು ನಿಮ್ಮನ್ನು ಸಾಬೀತುಪಡಿಸುವ ಓಟದಿಂದ ಹೊರಗೆ ಬರುತ್ತೀರೋ ಆಗಲೇ ನೆಮ್ಮದಿ ನಿಮ್ಮ ಹತ್ತಿರ ಬರಲು ಶುರು ಮಾಡುತ್ತದೆ. ಪ್ರತಿದಿನ ಚೆನ್ನಾಗಿರಲೇಬೇಕೆಂದಿಲ್ಲ, ಆದರೆ ಪ್ರತಿದಿನ ಏನಾದರೂ ಒಂದನ್ನು ಕಲಿಯಬೇಕು, ಅಷ್ಟೇ ಸಾಕು. ಜೀವನದಲ್ಲಿ ಅತ್ಯಂತ ಕಷ್ಟದ ಕೆಲಸವೆಂದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು, ಮತ್ತು ಯಾರು ಇದನ್ನು ಕಲಿಯುತ್ತಾನೋ ಅವನು ಬಹಳಷ್ಟನ್ನು ಗೆಲ್ಲುತ್ತಾನೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಬದಲಾಗುವುದಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನ ಬದಲಾದ ತಕ್ಷಣ ಎಲ್ಲವೂ ಬೇರೆಯದಾಗಿ ಕಾಣಲು ಆರಂಭಿಸುತ್ತದೆ. ಯಾವ ಮನುಷ್ಯ ತನ್ನೊಳಗಿನ ಚಡಪಡಿಕೆಯನ್ನು ತಿಳುವಳಿಕೆಯನ್ನಾಗಿ ಬದಲಾಯಿಸಿಕೊಳ್ಳುತ್ತಾನೋ ಅವನೇ ಮುಂದೆ ಸಮತೋಲನ ಕಾಯ್ದುಕೊಳ್ಳುವುದನ್ನು ಕಲಿಯುತ್ತಾನೆ. ಜೀವನ
ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಅದು ನಿಮ್ಮನ್ನು ಹೊಸದಾಗಿ ರೂಪಿಸಲು ಬರುತ್ತದೆ. ಆದರೆ ಅದರ ರೀತಿ ಸ್ವಲ್ಪ ಕಠಿಣವಾಗಿರುತ್ತದೆ ಅಷ್ಟೇ. ಯಾವಾಗ ನೀವು ನಿರೀಕ್ಷೆಗಳ ಭಾರವನ್ನು ಇಳಿಸುತ್ತೀರೋ ಆಗ ಸಂಬಂಧಗಳು ಮತ್ತು ಪರಿಸ್ಥಿತಿಗಳೆರಡೂ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಪ್ರತಿಯೊಬ್ಬರ ಹೋರಾಟವೂ ವಿಭಿನ್ನವಾಗಿರುತ್ತದೆ. ಹಾಗಾಗಿ ಯಾರೊದ್ದೋ ನಗುಮುಖ ನೋಡಿ ಅವರ ಕಥೆಯನ್ನು ಅಳಿಯಬೇಡಿ. ಜೀವನದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಸಮಯವಲ್ಲ, ಸಮಯದ ಜೊತೆಗೆ ಬರುವ ಆ ತಿಳುವಳಿಕೆ. ಯಾವಾಗ ನೀವು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರುತ್ತೀರೋ ಆಗ ಹೊರಗಿನ ಪ್ರಪಂಚದ ಅಭಿಪ್ರಾಯಗಳು ನಿಧಾನವಾಗಿ ತಮ್ಮ ಮಹತ್ವ ಕಳೆದುಕೊಳ್ಳುತ್ತವೆ. ಕೆಲವೊಮ್ಮೆ ಸುಮ್ಮನಿದ್ದು ಮುಂದೆ ಸಾಗುವುದು ವಾದ ಮಾಡಿ ಗೆಲ್ಲುವುದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ನೀವು ಎಷ್ಟು ಬಯಸಿದ್ದೀರಿ ಎಂಬುದನ್ನು ಜೀವನ ನೋಡುವುದಿಲ್ಲ, ನೀವು ಎಷ್ಟು ನಿಭಾಯಿಸಿದ್ದೀರಿ ಎಂಬುದನ್ನು ಅದು ನೋಡುತ್ತದೆ. ಯಾವ ಮನುಷ್ಯ ತನ್ನ ಅನುಭವಗಳಿಂದ ಕಲಿಯುವುದನ್ನು ನಿಲ್ಲಿಸುವುದಿಲ್ಲವೋ ಅವನ ಪಯಣ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಬ್ಬರಿಂದಲೂ ನಿರೀಕ್ಷೆ ಇಟ್ಟುಕೊಳ್ಳುವುದು ದಣಿವನ್ನು ತರುತ್ತದೆ ಎಂದು ನೀವು ಯಾವಾಗ ಒಪ್ಪಿಕೊಳ್ಳುತ್ತೀರೋ ಆಗ ಒಳಗಿನಿಂದ ಹಗುರವಾದ ಅನುಭವವಾಗುತ್ತದೆ. ಯಾವುದು ಸರಿ ಎಂದು ಜೀವನ ಪದೇ ಪದೇ ಹೇಳುವುದಿಲ್ಲ, ಅದು ಕೇವಲ ಪರಿಸ್ಥಿತಿಗಳನ್ನು ನೀಡುತ್ತದೆ ಮತ್ತು ಅವುಗಳಿಂದ ನೀವು ಏನು ಕಲಿಯುತ್ತೀರಿ ಎಂದು ನೋಡುತ್ತದೆ. ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯವಾದ ನುಡಿಗಳಲ್ಲಿ ಕೆಲವೊಂದಿಷ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಶ್ರೀಮದ್ ಭಗವದ್ಗೀತೆಯ ಈ ಜೀವನ ಪಾಠಗಳು ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಶ್ರೀಮದ್ ಭಗವದ್ಗೀತೆಯ ಈ ಸುಂದರ ಪ್ರಯಾಣವನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಆಪ್ತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಜೈ ಶ್ರೀಕೃಷ್ಣ.